ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಪ್ರೇಮ ಕಾವ್ಯ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಇವತ್ತಿದ್ದ ಈ ಮನೆಯಲ್ಲಿ ನಿಮ್ಮ ಹೊಸ ಜೀವನ ಶುರುವಾಗ್ತಾ ಇದೆ. ಇಬ್ಬರು ಕೂಡ ದೇವರಿಗೆ ದೀಪ ಹಚ್ಚಿ ಕೈ ಮುಗಿರಿ ಅಂತ ಹೇಳ್ಬಿಟ್ಟು, ಕಾವ್ಯ ನೀನು ಇವಾಗ ಈ ಮನೆ ಮೊದಲನೇ ಸೊಸೆ, ನೀನೇ ಹೋಗಿ ಮೊದಲು ದೀಪನ ಹಚ್ಚು ಅಂತ ಹೇಳ್ತಾರೆ. ಆವಾಗ ಕಾವ್ಯ ಕೋಪ ಮಾಡಿಕೊಂಡು, ಇಲ್ಲ ನನಗೆ ತುಂಬ ಸುಸ್ತಾಗಿದೆ, ತುಂಬ ಹೆಡ್ಡೇಕ್ ಬರ್ತಾ ಇದೆ, ನಾನು ಹೋಗಿ ಮಲ್ಕೋಬೇಕು ಅಂತ ಹೇಳಿದಾಗ, ಹೌದು ಕಾವ್ಯ ಇವತ್ತು ಸ್ವಲ್ಪ ತುಂಬ ಗಡಿಬಿಡಿಯಲ್ಲಿ ಮದುವೆ ಆಯಿತು, ಸ್ಟೇಜ್ ಮೇಲೆ ಬೇರೆ ಜಾಸ್ತಿ ಹೊತ್ತು ನಿಂತಿದ್ದೆ ಅಲ್ವಾ, ಅದಕ್ಕೆ ಸುಸ್ತಾಗ್ತಾ ಇದೆ, ಹೋಗಿ ದೀಪ ಹಚ್ಚಿ ನೀನು ರೂಮಲ್ಲಿ ರೆಸ್ಟ್ ಮಾಡು ಅಂತ ಹೇಳಿದಾಗ, ಈ ಕಡೆ ಪ್ರೇಮ ಕೂಡ ಅತ್ತೆ ಅಷ್ಟೊಂದು ಬಲವಂತ ಮಾಡ್ತಾ ಇದ್ದಾರೆ ತಾನೆ, ಬಾ ಕಾವ್ಯ ಅಂತ ಪ್ರೇಮ ಹೇಳಿದ ತಕ್ಷಣ ಕಾವ್ಯ ಕೂಡ ಬಂದು ದೀಪನ ಹಚ್ಚುತ್ತಾಳೆ. ಪ್ರೇಮ ಇವಾಗ ನೀನು ಹೋಗಮ್ಮ ಅಂತ ಹೇಳಿದ ತಕ್ಷಣ ಪ್ರೇಮ ಇನ್ನೇನು ದೀಪನ ಹಚ್ಚಬೇಕು, ಅಲ್ಲಿಗೆ ಮಹೇಶ್ವರಿ ಕೂಡ ಬರ್ತಾಳೆ. ಪೂರ್ವಿ ಎಲ್ಲರೂ ಎಲ್ಲಿದ್ದಾರೆ ಅಂದಾಗ, ಅಯ್ಯೋ ಅಮ್ಮ ದೊಡ್ಡಮ್ಮ ಅವ್ರ ಹತ್ರ ದೇವ್ರ ದೀಪ ಹಚ್ಚಿಸ್ತಾ ಇದೆ ಅಂತ ಹೇಳ್ತಾಳೆ. ಮಹೇಶ್ವರಿ ಕೂಡ ನಿಂತ್ಕೊ ಅಂತ ಹೇಳ್ಬಿಟ್ಟು, ಈ ಮನೆಗೆ ದೀಪನ ಹಚ್ಚೋಕೆ ನೀನು ಯಾರೇ ಅಂತ ಕೇಳ್ತಾಳೆ. ಎಲ್ಲರನ್ನೂ ಕೂಡ ಮೋಸದ ಆಟದಿಂದ ಬಲಿ ಮಾಡಿಬಿಟ್ಟು ಇವಾಗ ಈ ಮನೆ ಸೊಸೆ ಆಗ್ಬೋದು ಅಂತ ಅಂದ್ಕೊಂಡಿದ್ಯಾ, ಯಾವುದೇ ಕಾರಣಕ್ಕೂ ಈ ಮಹೇಶ್ವರಿ ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಾಳೆ. ನನ್ನ ಮಗ ತಪ್ಪು ಮಾಡಿಲ್ಲ, ಅವನಿಗೆ ಮೋಸ ಮಾಡಿ ಮದುವೆ ಆಗಿರೋಳು ನೀನು, ನಿನಗೇನೇ ಅಧಿಕಾರ ಇದೆ ಅಂತ ಹೇಳಿದಾಗ, ಮಹೇಶ್ವರಿ ಏನೇ ಮಾತಾಡ್ತಾ ಇದೆಯಾ, ಅವಳು ನಿನ್ನ ಸೊಸೆ ಕಣೆ, ಸೊಸೆ ಹತ್ರ ಈ ರೀತಿ ಮಾತಾಡಬಾರ್ದು ಅಂತ ಹೇಳಿದಾಗ, ಯಾವಳಕ್ಕ ಸೊಸೆ, ಈ ಮನೆಯವರೆಲ್ಲರೂ ಕೂಡ ಅವಳನ್ನ ಸೊಸೆ ಅಂತ ಒಪ್ಕೋಬೋದು, ಆದರೆ ಈ ಜನ್ಮದಲ್ಲಿ ಈ ಮಹೇಶ್ವರಿ ಅವಳನ್ನ ಸೊಸೆ ಅಂತ ಒಪ್ಕೊಳ್ಳೋದಿಲ್ಲ, ಯಾವುದೇ ಕಾರಣಕ್ಕೂ ಇವಳು ನನ್ನ ಮಗನ ಹೆಂಡತಿ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾಳೆ. ಏ ಪ್ರೇಮ ನೋಡ್ತಾ ಇರು, ಇಷ್ಟರಲ್ಲೇ ನಿನ್ನ ಬಂಡವಾಳ ಎಲ್ಲ ಬಯಲು ಮಾಡ್ತೀನಿ, ನನ್ನ ಮಗ ಕಟ್ಟಿರೋ ತಾಳಿನ ಅವನ ಕೈಯಲ್ಲೇ ಬಿಚ್ಚಿಸಿ ಈ ಮನೆಯಿಂದ ನಿನ್ನನ್ನು ಕತ್ತಿಡ್ದು ಆಚೆ ದಪ್ತೀನಿ, ಇದು ನಾನು ಮಾಡ್ತಾ ಇರೋ ಶತಪ ಅಂತ ಹೇಳ್ಬಿಟ್ಟು ದೇವ್ರ ದೀಪ ಮೇಲೆ ಆಣೆ ಮಾಡ್ತಾಳೆ ಮಹೇಶ್ವರಿ. ಅದನ್ನು ನೋಡಿಬಿಟ್ಟು ಪ್ರೇಮಗಂತೂ ಫುಲ್ ಗಾಬರಿ ಆಗಿಬಿಡುತ್ತೆ. ಕಾವ್ಯ ಕೂಡ ಕೋಪ ಮಾಡಿಕೊಂಡು, ಏನ್ರಿ ಮಾತಾಡ್ತಾ ಇದ್ದೀರಾ, ತಪ್ಪಾಗಿರೋದು ನಿಮ್ಮ ಮಗನಿದ್ದ, ಮೋಸ ಹೋಗಿರೋದು ನಮ್ಮ ಅಕ್ಕ, ಅಂದಮೇಲೆ ನೀವು ಯಾಕೆ ಇಷ್ಟೊಂದು ಕೋಪ ಮಾಡಿಕೊಂಡು ನಮ್ಮ ಅಕ್ಕನ ಬ್ಲೇಮ್ ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ, ಒಂದಲ್ಲ ಒಂದು ದಿನ ಸತ್ಯ ಆಚೆ ಬರುತ್ತೆ ಅಲ್ವಾ, ಆವಾಗ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಮಹೇಶ್ವರಿ ಅಲ್ಲಿದ್ದ ಹೊರಡ್ತಾಳೆ. ಈ ಕಡೆ ಕಲ್ಯಾಣಿ ಕೂಡ, ನೋಡಮ್ಮ ಪ್ರೇಮ ಅವಳು ತುಂಬ ಕೋಪದಲ್ಲಿದ್ದಾಳೆ, ಅವಳು ಆಡಿರೋ ಮಾತೆಲ್ಲದು ಕೂಡ ಕೋಪದಿಂದ ಬಂದಿರೋದು ಅಷ್ಟೇ, ನೀನು ಸ್ವಲ್ಪ ದಿನ ಸಮಾಧಾನವಾಗಿ ಇರು, ಒಂದು ಸಲ ನೀನೇನು ಅಂತ ಅರ್ಥ ಆದರೆ ನಮ್ಮ ಮಹೇಶ್ವರಿ ನಿಜವಾಗ್ಲೂ ಕೂಡ ನಿನಗೋಸ್ಕರ ಪ್ರಾಣನೇ ಕೊಡ್ತಾಳೆ, ಅಷ್ಟು ಒಳ್ಳೆಯವಳು, ಆದರೆ ಅವಳಿಗೆ ಸತ್ಯ ಗೊತ್ತಾಗಬೇಕು ಅಷ್ಟೇ ಅಂತ ಹೇಳಿದಾಗ, ಸರಿ ಆಯಿತು ಅತ್ತೆ ಅಂತ ಹೇಳ್ತಾಳೆ. ಈ ಕಡೆ ಪ್ರೇಮ ಕೂಡ ದೇವ್ರ ದೀಪ ಹಚ್ಚಿ ದೇವರಿಗೆ ಕೈ ಮುಗ್ದಾಗ, ಈ ಕಡೆ ನನ್ನಿದ್ದಾಗಿರೋ ತಪ್ಪನ್ನ ಸರಿ ಮಾಡುವಂಥ ಶಕ್ತಿನ ಕೊಡು, ಈ ಮನೆಯವರಿಗೆ ನಾನು ತುಂಬಾ ನೋವು ಕೊಟ್ಟಿದ್ದೀನಿ, ಆ ನೋವೆಲ್ಲ ಹೋಗ್ಬಿಟ್ಟು ಈ ಮನೆ ತುಂಬ ಖುಷಿಯಾಗಿರೋ ಥರ ನಾನು ಮಾಡಬೇಕು, ಅದಕ್ಕೆ ನಿನ್ನ ಆಶೀರ್ವಾದ ಬೇಕು ಅಂತ ಪ್ರೇಮ ಹೇಳ್ತಾ ಇರಬೇಕಾದ್ರೆ, ಪ್ರೇಮ ಕೂಡ ಆರತಿ ಮಾಡಿಬಿಟ್ಟು ಮನೆಯವರೆಲ್ಲರಿಗೂ ಕೂಡ ಕೊಡ್ತಾಳೆ. ಪ್ರೇಮ ಇವಾಗ ರಾಮ್ ಕಟ್ಟಿರೋ ಮೊದಲನೇ ತಾಳಿನ ಬಿಚ್ಚಿಟ್ಟು ದೇವ್ರ ಹತ್ರ ಇಡು ಅಂತ ಕಲ್ಯಾಣಿ ಹೇಳಿದ ತಕ್ಷಣ ರಾಮ್ಗಂತೂ ತುಂಬಾ ಕೋಪ ಬರ್ತಾ ಇರುತ್ತೆ. ಆವಾಗ ಪ್ರೇಮ ಕೂಡ ರಾಮ್ನ ನೋಡಿಕೊಂಡು ಆ ತಾಳಿನ ಬಿಚ್ಚಿ ದೇವ್ರ ಮುಂದೆ ಇಡ್ತಾಳೆ. ಸರಿ ಆಯಿತು, ಇವಾಗ ನೀವು ಹೋಗಿ ರೆಸ್ಟ್ ಮಾಡಿ ಅಂತ ಕಲ್ಯಾಣಿ ಕೂಡ ಹೇಳ್ತಾಳೆ. ಅದೇ ಟೈಮ್ಗೆ ಈ ಕಡೆ ಶ್ರೀಧರ್ ಅವ್ರಿಗೆ ಅವ್ರ ಫ್ರೆಂಡ್ ಕೂಡ ಕಾಲ್ ಮಾಡಿರ್ತಾರೆ. ಏನೋ ಶ್ರೀಧರ, ರಾಮ್ ಇಂಥ ಕೆಲಸ ಮಾಡಿದ್ದಾನೆ ಅಂತ, ನಿಜವಾಗ್ಲೂ ಕೂಡ ರಾಮ್ ಇಂಥವನು ಅಂತ ಗೊತ್ತಿರಲಿಲ್ಲ, ಮಗ ಇದ್ದರೆ ರಾಮ್ ಥರ ಇರಬೇಕು ಅಂತ ಮಾತಾಡ್ಕೊಳ್ತಾ ಇದ್ವಿ, ಈಗಿನ ಕಾಲದಲ್ಲಿ ಎಂಥ ಮಕ್ಕಳೂ ಕೂಡ ನಂಬೋದು ಕಷ್ಟ ಆಗಿದೆ, ಇಂಥ ಮೋಸನ ನಿನ್ನ ಮಗ ಮಾಡೋದು ಅಂತ ಹೇಳ್ತಾರೆ. ಏನೋ ಬಿಡು, ಒಟ್ಟಿನಲ್ಲಿ ಎಲ್ಲರೂ ಸೇರಿಕೊಂಡು ಮದುವೆ ಮಾಡಿಸಿದಿರಲ್ಲ, ಒಳ್ಳೇದಾಯಿತು ಬಿಡಿ, ನನ್ನಿದ್ದ ಆಲ್ ದ ಬೆಸ್ಟ್ ಹೇಳಿ ಅಂದಿದ ತಕ್ಷಣ ಶ್ರೀಧರ್ ಅವರಿಗಂತೂ ತುಂಬಾ ಬೇಜಾರಾಗ್ಬಿಡುತ್ತೆ. ಅದನ್ನು ಕಲ್ಯಾಣಿ ಕೂಡ ಅಬ್ಸರ್ವ್ ಮಾಡಿಬಿಟ್ಟು, ಏನಾಯಿತು ಶ್ರೀಧರ್, ಯಾಕೋ ಬೇಜಾರಲ್ಲಿದೆಯಾ ಅಂತ ಕೇಳ್ತಾರೆ. ನಿಮಗೆ ಗೊತ್ತು ನನ್ನ ಮಗನ ಬಗ್ಗೆ ಊರಲ್ಲೆಲ್ಲ ಎಷ್ಟು ಒಳ್ಳೆ ಅಭಿಪ್ರಾಯ ಇತ್ತು ಅಂತ, ಆದರೆ ಇವತ್ತು ನನ್ನ ಮಗನ ಬಗ್ಗೆ ಜನ ಸಿಕ್ಕಾಗೆ ಮಾತಾಡ್ತಾ ಇದ್ದಾರೆ, ಇದನ್ನೆಲ್ಲ ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಾ ಇಲ್ಲ ಅಂದಾಗ, ರಾಮ್ ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿದ್ದೇನೆ, ಹಾಗಂತ ಅದನ್ನು ಯೋಚನೆ ಮಾಡಿಕೊಂಡು ಕೂರೋಕ್ಕಾಗೋದಿಲ್ಲ, ಮನಸ್ಸುಗಳು ತಿಳಿಯಾದಾಗ ಪರಿಸ್ಥಿತಿನೂ ಕೂಡ ತಿಳಿಯಾಗುತ್ತೆ, ಅಲ್ಲಿ ತನಕ ನಾವು ಕಾಯಬೇಕು. ಇವಾಗ ನಾನು ಶಾಸ್ತ್ರಿಗಳ ಹತ್ರ ಮಾತಾಡಿದ್ದೀನಿ, ಶಾಂತಿ ಪೂಜೆನ ಮಾಡಿಸ್ಬೇಕು ಅಂತ ಇದ್ದೀನಿ, ನಾಳೆನೇ ಒಳ್ಳೆ ಮುಹೂರ್ತ ಇದೆ ಅಂತೆ, ನೀನು ಆ ಶಾಂತಿ ಪೂಜೆಗೆ ಎಲ್ಲದನ್ನು ಕೂಡ ರೆಡಿ ಮಾಡ್ಕೊ, ನಾವು ಇವಾಗ ಬಂದಿರೋ ಸೊಸೆರನ್ನ ಚೆನ್ನಾಗಿ ನೋಡ್ಕೋಬೇಕು, ಅವ್ರ ತವ್ರ ಮನೆನ ಬಿಟ್ಟು ನಮ್ಮ ಮನೆಗೆ ಬಂದಿದ್ದಾರೆ ಶ್ರೀಧರ್, ಯಾವುದೇ ಕುಂದು ಕೊರತೆ ಇಲ್ದಿರೋ ಹಾಗೆ ನಾವು ನೋಡ್ಕೋಬೇಕು ಅಂದಾಗ, ಸರಿ ಆಯಿತು ಅದಕ್ಕೆ ಅಂತ ಹೇಳ್ತಾರೆ. ಇನ್ನು ಈ ಕಡೆ ಮಾದೇವ ಕೂಡ ಮದುವೆ ಮನೆಯಲ್ಲಿ ಏನೆಲ್ಲ ಆಯಿತು ಅಲ್ವಾ, ಅದನ್ನು ನೆನ್ಪು ಮಾಡಿಕೊಂಡು ನಿಂತಿರ್ತಾನೆ. ಕಾವ್ಯ ಮಾತಾಡಿದ್ದು, ಈ ಕಡೆ ಪ್ರೇಮ ಹೇಳಿದ್ದು, ಇದನ್ನೆಲ್ಲ ಕೇಳಿಸ್ಕೊಂಡು ಮಾದೇವಗಂತೂ ತಲೆ ಕೆಟ್ಟೋಗಿರುತ್ತೆ. ಆವಾಗ ಕಲ್ಯಾಣಿ ಕೂಡ ಬಂದ್ಬಿಟ್ಟು, ಮಾದೇವ ಏನು ಯೋಚನೆ ಮಾಡ್ತಾ ಇದೀಯ ಅಂದಾಗ, ಏನಿಲ್ಲವ ಅಂತ ಹೇಳ್ತಾನೆ. ನೀನೇನು ಯೋಚನೆ ಮಾಡ್ತಾ ಇದೀಯ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಕಣೋ, ರಾಮು ಬೇಕು ಅಂತ ತಪ್ಪು ಮಾಡಿಲ್ಲ, ಪರಿಸ್ಥಿತಿ ಆ ರೀತಿ
ತಪ್ಪು ಮಾಡಿಸಿದೆ, ಅವನ ಮೇಲೆ ಕೋಪ ಮಾಡಿಕೊಂಡು ಹಾಗೆ ಸಾಧಿಸ್ಬೇಡ ಕಣೋ, ನೀನು ಮದುವೆ ಮಾಡ್ಕೋಬೇಕಾಗಿರೋ ಹುಡುಗಿನ ಅವ್ನು ಮದುವೆ ಮಾಡ್ಕೊಂಡಿದ್ದೇನೆ ಅಂತ ಬೇಜಾರಾಗಬೇಡ ಅಂದಾಗ, ಅಯ್ಯೋ ಅಮ್ಮ, ನನಗೆ ರಾಮ್ ಮೇಲೆ ಯಾವುದೇ ರೀತಿ ಕೋಪ ಇಲ್ಲ, ಪರಿಸ್ಥಿತಿ ಆಗಿತ್ತು ಅನಿಸುತ್ತೆ, ಅದಕ್ಕೆ ಅವನು ಆ ರೀತಿ ತಪ್ಪು ಮಾಡಿದ್ದಾನೆ, ನಾನೆಲ್ಲ ನೋಡ್ಕೊಳ್ತೀನಿ ಬಿಡಮ್ಮ ಅಂತ ಹೇಳಿದಾಗ, ನೋಡು ಕಾವ್ಯ ತುಂಬಾ ಓದಿರೋ ಹುಡುಗಿ, ಅವಳಿಗೆ ಈ ವಾತಾವರಣ, ಈ ಸಂಬಂಧ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಅವಳು ಏನು ಮಾತಾಡಿದ್ರು ಕೂಡ, ಎಷ್ಟೇ ಕೋಪದಲ್ಲಿದ್ರೂ ಕೂಡ ಸ್ವಲ್ಪ ದಿನ ನೀನೇ ಸಹಿಸ್ಕೋಬೇಕು ಕಣೋ ಅಂತ ಹೇಳಿದಾಗ, ಸರಿ ಅಂತ ಹೇಳ್ತಾನೆ. ಹಾಗೆ ನಾವು ಕಾವ್ಯನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿದಾಗ, ಮಾದೇವಾಗಂತೂ ಕಾವ್ಯನ ನೆನ್ಪು ಮಾಡಿಕೊಂಡು ತುಂಬಾ ಬೇಜಾರಾಗ್ಬಿಡುತ್ತೆ. ಇನ್ನು ರಾಮ್ ಕೂಡ ನಿಂತಿರ್ಬೇಕಾದ್ರೆ ಅಲ್ಲಿಗೆ ಅವ್ರ ಅಮ್ಮ ಕೂಡ ಬರ್ತಾಳೆ. ಯಾಕೋ ನಿನ್ನ ಎತ್ತು ತಾಯಿ ಮಾತನ್ನ ನೀನು ಯಾಕೋ ಕೇಳಲಿಲ್ಲ, ನಿಮ್ಮ ದೊಡ್ಡಮ್ಮ ಹೇಳಿದ ತಕ್ಷಣ ತಾಳಿನ ಯಾಕೋ ಕಟ್ಟಿದೆ ಅಂತ ಕೇಳ್ತಾಳೆ. ಅವಾಗ ಕಿಟ್ಟಿ ಕೂಡ, ನೋಡು ರಾಮ್, ನಾನು ಈ ರೀತಿ ಮಾತಾಡ್ತೀನಿ ಅಂತ ಕೋಪ ಮಾಡ್ಕೋಬೇಡ, ನಿಮ್ಮ ದೊಡ್ಡಮ್ಮ ಬೇಕು ಅಂತಾನೆ ಇಂಥ ಕೆಲಸ ಮಾಡಿದ್ದಾರೆ, ಅವರಿಗಿರೋದು ನಿನ್ನ ಮೇಲೆ ಪ್ರೀತಿ ಅಲ್ಲ ಕಣೋ, ಹೇಗಾದರೂ ಮಾಡಿ ನಿನ್ನ ಅಧಿಕಾರನ ಪಡ್ಕೋಬೇಕು ಅಂತ, ಅದಕ್ಕೆ ಅವರು ಒತ್ತಾಯ ಮಾಡಿ ನಿನ್ನ ಕೈಯಲ್ಲಿ ತಾಳಿನ ಕಟ್ಸಿರೋದು ಅಂದಾಗ, ನೋಡು ಮಾವ, ನೀನು ಆ ರೀತಿ ಮಾತಾಡಬೇಡ, ನನ್ನ ದೊಡ್ಡಮ್ಮ ಏನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಅವರು ನ್ಯಾಯದ ಪರವಾಗಿ ನಿಂತಿದ್ದಾರೆ, ಆದರೆ ಆ ಪ್ರೇಮ ಮಾಡಿರೋ ಮೋಸ ದೊಡ್ಡಮ್ಮಗೆ ಗೊತ್ತಿಲ್ಲ, ಅವ್ರು ಯಾವತ್ತೂ ಕೂಡ ನನ್ನ ಜೀವನ ಹಾಳಾಗಲಿ ಅಂತ ಬಯಸಿಲ್ಲ ಅಂದಾಗ, ಏನು ಆಗಿದೆ ರಾಮ್, ಏನಾಗಿದೆ, ಎತ್ತು ತಾಯಿ ಮಾತನ್ನ ನೀನು ಯಾಕೋ ಅರ್ಥ ಮಾಡ್ಕೊಳ್ತಿಲ್ಲ, ನನಗಾಗ್ತಾ ಇರೋ ನೋವು ನಿನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಅಂತ ಮಹೇಶ್ವರಿ ಕೇಳ್ತಾಳೆ. ಆದರೆ ರಾಮ್, ಒಂದಂತೂ ಸತ್ಯ ಕಣೋ, ನಾನು ಮಾತ್ರ ಆ ಪ್ರೇಮನ ಸುಮ್ಮನೆ ಬಿಡೋದಿಲ್ಲ, ಅವಳು ಕಾರ್ ಡಿಕ್ಕಿಯಲ್ಲಿ ಹೇಗೆ ಬಂದ್ಲು, ಫೋನ್ಗೆ ಮೆಸೇಜ್ ಯಾರು ಕಳಿಸಿದ್ದು, ಅದರಲ್ಲಿ ಹೇಗೆ ಬಂತು, ಎಲ್ಲದನ್ನೂ ಕೂಡ ಕಂಡುಹಿಡಿತೀನಿ, ಅವಳು ಬಂಡವಾಳನ ಬಯಲು ಮಾಡಿ ಈ ಮನೆಯಿಂದ ಆಚೆ ಹಾಕ್ತೀನಿ, ನೀನು ಸ್ನೇಹನ ಪ್ರೀತಿ ಮಾಡಿದ್ದೆ ಅಲ್ವಾ, ಅವಳೇ ಈ ಮನೆ ಸೊಸೆ, ಇದನ್ನು ಮಾತ್ರ ಯಾರಿದ್ದನ್ನು ಬದಲಾಯಿಸೋಕ್ಕೆ ಸಾಧ್ಯನೇ ಇಲ್ಲ, ಇದನ್ನು ಬರೆದಿಡ್ಕೊ ಅಂತ ಹೇಳ್ಬಿಟ್ಟು ಮಹೇಶ್ವರಿ ಕೋಪ ಮಾಡಿಕೊಂಡು ಅಲ್ಲಿದ್ದ ಹೋಗ್ಬಿಡ್ತಾಳೆ. ಇನ್ನು ಈ ಕಡೆ ಪ್ರೇಮ ಕೂಡ ತುಂಬ ಗಾಬರಿಯಾಗಿ ಓಡಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ರಾಣಿ ಕೂಡ ಬರ್ತಾಳೆ. ರಾಣಿ, ನಿಜವಾಗ್ಲೂ ಕೂಡ ನಿನ್ನಿಂದ ನನಗೆ ತುಂಬಾ ಸಹಾಯ ಆಯಿತು ಅಂದಾಗ, ಅಕ್ಕ ನನಗೆ ಯಾಕೋ ತುಂಬ ಭಯ ಆಗ್ತಾ ಇದೆ, ಇವಾಗ ತಾನೇ ಮಹೇಶ್ವರಿ ಅವರು ಮಾತಾಡ್ತಾ ಇರೋದನ್ನ ಕೇಳಿಸ್ಕೊಂಡೆ, ಫೋನ್ಗೆ ಮೆಸೇಜ್ ಕಳಿಸಿದ್ದು ಯಾರು ಅಂತ ಕಂಡುಹಿಡಿತೀನಿ ಅಂತ ಹೇಳ್ತಾ ಇದ್ರು, ಒಂದು ಪಕ್ಷ ನಾನು ಸಿಕ್ಕಾಕೊಂಡ್ರೆ ಹೇಗೆ ಅಂತ ಕೇಳ್ತಾಳೆ. ಸೊ ರಾಮ್ ಫೋನ್ಗೆ ಮೆಸೇಜ್ ಬಂದಿದ್ದು ರಾಣಿ ಇದ್ದ, ರಾಮ್ ಇಲ್ಲಿ ಫೋನ್ನ ಚಾರ್ಜಿಗೆ ಇಟ್ಟು ಹೋಗಿರ್ತಾನೆ. ಆವಾಗ ಈ ಕಡೆ ರಾಣಿನೇ ಬಂದ್ಬಿಟ್ಟು ಪ್ರೇಮ ನಂಬರ್ಗೆ ಟೆಕ್ಸ್ಟ್ನ ಮಾಡಿರ್ತಾಳೆ. ಅದಕ್ಕೆ ಇವಾಗ ರಾಣಿ ಕೂಡ ತುಂಬ ಭಯ ಪಡ್ತಾ ಇರಬೇಕಾದ್ರೆ, ರಾಣಿ ನೀನು ಮಾಡಿರೋ ಸಹಾಯ ಅಂತಿಂಥದ್ದಲ್ಲ, ರಾಮ್ನ ಪಡ್ಕೊಳ್ಳೋದ್ರಲ್ಲಿ ನೀನೇ ನನಗೆ ದೊಡ್ಡ ಸಹಾಯನ ಮಾಡಿರೋದು, ನೋಡು ನನ್ನ ಪ್ರಾಣ ಒತ್ತೆ ಇಟ್ಟಾದರೂ ನಾನು ನಿನ್ನನ್ನು ಕಾಪಾಡ್ಕೊಳ್ತೀನಿ, ಅಷ್ಟು ಸುಲಭವಾಗಿ ನಾನು ನಿನ್ನನ್ನು ಬಿಟ್ಕೊಡೋದಿಲ್ಲ ಅಂದಾಗ, ಆಗಲ್ಲ ಪ್ರೇಮಕ್ಕ, ಮಹೇಶ್ವರಿ ಅಮ್ಮವ್ರಿಗೆ ತುಂಬಾ ಕೋಪ, ಅವರು ಕೋಪ ಬಂದಾಗ ಏನು ಮಾಡೋದಕ್ಕೂ ಕೂಡ ಹಿಂದೆ ಮುಂದೆ ನೋಡೋದಿಲ್ಲ, ಅವ್ರು ಮಾತಾಡ್ತಾ ಇರೋದನ್ನ ನಾನೇ ಕೇಳಿಸ್ಕೊಂಡಿದ್ದೀನಿ, ನನಗೆ ಯಾಕೋ ತುಂಬ ಭಯ ಆಗ್ತಾ ಇದೆ ಅಂದಾಗ, ನೋಡು ರಾಣಿ, ನಾವಿಬ್ಬರು ಮಾತಾಡ್ತಾ ಇದ್ರೆ ಯಾರಿಗಾದರೂ ಅನುಮಾನ ಬರುತ್ತೆ, ನೀನೇನು ಭಯ ಪಡಬೇಡ, ನಾನೆಲ್ಲ ನೋಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ರಾಣಿನ ಅಲ್ಲಿದ್ದ ಕಳಿಸ್ತಾಳೆ. ರಾಣಿ ಹೊರಗೆ ಬಂದಿದ್ದ ತಕ್ಷಣ ಕಲ್ಯಾಣಿ ಕೂಡ ಅಲ್ಲೇ ನಿಂತಿರ್ತಾಳೆ. ಕಲ್ಯಾಣಿನ ನೋಡಿಬಿಟ್ಟು ರಾಣಿ ತುಂಬಾ ಭಯ ಪಡ್ತಾ ಇರ್ತಾಳೆ. ಇನ್ನು ನಾಳಿನ ಸಂಚಿಕೆಯಲ್ಲಿ ಫಸ್ಟ್ ನೈಟಲ್ಲಂತೂ ಕಾವ್ಯ ತುಂಬಾ ಕೋಪ ಮಾಡಿಕೊಂಡು ಪಾಪ ಮಾದೇವಗೆ ತುಂಬಾ ಅವಮಾನ ಮಾಡಿಬಿಡ್ತಾಳೆ. ಮಾದೇವ ರೂಮಿಂದ ಆಚೆ ಹೋಗಿ ಮಲ್ಕೊಳ್ತಾನೆ. ಇದಿಷ್ಟು ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.